ಹೇ ವಾಟ್ಸ್ ಅಪ್ ಗೈಸ್, ಹೇಗಿದ್ದೀರಾ? ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ E20 ಎಥನಾಲ್ ಬಗ್ಗೆ, ರೈಟ್? ಸೊ ಸುಮಾರು ನ್ಯೂಸ್ಗಳಲ್ಲಿ ಕೇಳ್ತಿದ್ದೀರಾ, ಗಾಡಿ ಬ್ರೇಕ್ ಡೌನ್ ಆಗ್ತಾ ಇದೆ, ಮೈಲೇಜ್ ಕಡಿಮೆ ಆಗ್ತಾ ಇದೆ, ಸೋ ಆ್ಯಂಡ್ ಸೋ ಫಾರ್. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ E20 ಅಂದರೆ ಏನು, E20 ಒಂದು ಪೆಟ್ರೋಲ್ ಏನಿದೆ ನಿಮ್ಮ ಬೈಕ್ ಅಥವಾ ಕಾರಿಗೆ ಹಾಕಬಹುದಾ, ಹಾಗೂ ಇಂಜಿನ್ಗೆ ಇದರಿಂದ ಹಾನಿ ಆಗುತ್ತಾ, ಮತ್ತು ನಿಮ್ಮ ವೆಹಿಕಲ್ E20 ಪೆಟ್ರೋಲ್ಗೆ ಕಂಫರ್ಟಬಲ್ ಆಗಿದೆಯಾ ಅಂದ್ಬಿಟ್ಟು ಫುಲ್ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಟ್ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಓಕೆ, ಸೊ ಮೊಟ್ಟ ಮೊದಲಿಗೆ ಎಥನಾಲ್ ಎಂದರೆ ಏನು ಅಂತ ತಿಳಿಯೋಣ. ಎಥನಾಲ್ ಅಂದರೆ ಒಂದು ರೀತಿಯ ಆಲ್ಕೋಹಾಲ್ ಆಧಾರಿತ ಇಂಧನ ಅಂತಲೂ ನೀವು ಹೇಳ್ಬೋದು. ಎಸ್ ಗೈಸ್, ಯಾಕಂದರೆ ಇದನ್ನು ಭಾರತದಲ್ಲಿ ಮುಖ್ಯವಾಗಿ ಕಬ್ಬಿಣ ಮೊಲಾಸಿಸ್, ಜೋಳ, ಮೇಜ್ ಅಂತ ನಾವೇನು ಹೇಳ್ತೀವಿ, ಜೋಳ, ಹಾಗೂ ಕೆಲವು ಕೃಷಿ ಬೆಳೆಗಳಿಂದ ಏನಿದೆ ತಯಾರಿಸಲಾಗುತ್ತೆ, ರೈಟ್? ಹಾಗಾಗಿ ಇದನ್ನ ನೇರವಾಗಿ ಎಥನಾಲ್ ನೇರವಾಗಿ ಗಾಡಿ ಇಂಜನ್ಗಳಿಗೆ ಬಳಸೋದಿಲ್ಲ. ಇದು ಪೆಟ್ರೋಲ್ ಜೊತೆಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಬಿಟ್ಟು ಇದನ್ನ ಏನಿದೆ ಬಳಸಲಾಗುತ್ತೆ. ಅಂದ್ರೆ E20 ಅಂದ್ರೆ E ಅಂದ್ರೆ ಎಥನಾಲ್, 20 ಅಂದ್ರೆ 20%. ಅಂದರೆ ನೀವು E20 ಪೆಟ್ರೋಲ್ ಹಾಕಿದ್ರೆ ಅದರಲ್ಲಿ 20% ಎಥನಾಲ್ ಇರುತ್ತೆ, 80% ಏನಿದೆ ಪೆಟ್ರೋಲ್ ಇರುತ್ತೆ. ಸೊ ಅದೇ ಕಾರಣದಿಂದ ಇದನ್ನು E20 ಅಂತ ಕರೆಯಲಾಗುತ್ತೆ. ಮೊದಲು E10 ಅಂತ ಇತ್ತು, ಅಂದರೆ 10% ಎಥನಾಲ್, 90% ಪೆಟ್ರೋಲ್ ಇತ್ತು, ಅದಕ್ಕೆ E10. ಇವಾಗ E20 ಅಂದರೆ 20% ಎಥನಾಲ್ ಇದೆ ಆ್ಯಂಡ್ 80% ಏನಿದೆ ಪೆಟ್ರೋಲ್ ಇದೆ. ಸೊ ಮಿಶ್ರಣ ಮಾಡಿ ನಿಮಗೆ ಸೇಲ್ನ ಮಾಡಲಾಗುತ್ತೆ. ಸೊ ಹಾಗಾದರೆ ಸರ್ಕಾರ E20 ಯಾಕೆ ಪರಿಚಯಿಸಿತು ಅನ್ನೋ ಒಂದು ಮುಖ್ಯ ಸವಾಲು ನಿಮ್ಮಲ್ಲಿ ಇದರಲ್ಲಿ ಬರುತ್ತೆ. ಭಾರತಕ್ಕೆ ಬೇಕಾಗುವ ಬಹಳಷ್ಟು ಕಚ್ಚಾ ತೈಲನೆಂದೇ ನಾವು ವಿದೇಶಗಳಿಂದ ಆಮದನ್ನ ಮಾಡ್ಕೊತೀವಿ. ಅಂದರೆ ಕ್ರೂಡ್ ಆಯಿಲ್ ಏನಿದೆ ನಮ್ಮ ದೇಶದಲ್ಲಂತೂ ಸಿಗೋದಿಲ್ಲ, ಎಲ್ಲ ನಾವು ಇಂಪೋರ್ಟ್ನೇ ಮಾಡ್ಕೊತೀವಿ ಹೊರಗಡೆ ದೇಶಗಳಿಂದ, ಬೇರೆಗಳಿಂದ. ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಸೌದಿ, ಸುಮಾರು ರಷ್ಯಾಯಿಂದನೇ ನಮ್ಗೆ ಜಾಸ್ತಿ ಬರುತ್ತೆ, ರೈಟ್? ಸೊ ಇಂಥ ಸುಮಾರು ದೇಶಗಳಿಂದ ನಾವು ಅದನ್ನು ಪರ್ಚೇಸ್ನ ಮಾಡ್ಕೊಳ್ತೀವಿ. ಸೊ ಇದರಿಂದ ದೇಶಕ್ಕೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಸೊ ಎಥನಾಲ್ ಬಳಕೆ ಹೆಚ್ಚಾದರೆ ಪೆಟ್ರೋಲ್ ಮೇಲಿನ ಅವಲಂಬನೆ ಸ್ವಲ್ಪ ಕಡಿಮೆ ಆಗ್ಬೋದು, ರೈಟ್? ಸೊ ಎರಡನೇದು ಅಂದರೆ ಕೃಷಿ ಹೆಚ್ಚುವರಿ ಆದಾಯ ಸಿಗ್ಬೋದು ಕೃಷಿಕರಂದ್ರೆ ರೈತರಿಗೆ. ಯಾಕಂದರೆ ಇದು ಕೃಷಿ ಪ್ರಾಡಕ್ಟ್ಸ್ಗಳು ಇದರಲ್ಲಿ ಯೂಸ್ ಆಗೋದ್ರಿಂದ, ಬೆಳೆಗಳು ಯೂಸ್ ಆಗೋದ್ರಿಂದ, ಸೊ ಕೃಷಿ ಅಂದರೆ ರೈತರಿಗೆ ಏನಿದೆ ಇದರಲ್ಲಿ ಹೆಚ್ಚು ಲಾಭ ಆಗುವಂಥ ಸಾಧ್ಯತೆ ಕೂಡ ಇದೆ, ರೈಟ್? ಮೂರನೇದು ವಾಯು ಮಾಲಿನ್ಯ ಕಡಿಮೆ ಮಾಡುವ ಒಂದು ಉದ್ದೇಶವೂ ಕೂಡ ಇದರಲ್ಲಿ ಇದೆ ಗೈಸ್. ಅಂದರೆ ಪೊಲ್ಯೂಷನ್ ಅಂತ ಏನು ಹೇಳ್ತೀವಿ ನಾವು, ಕ್ಲೈಮೇಟ್ ಚೇಂಜ್ ಅಂತ. ಸೊ ಪೊಲ್ಯೂಷನ್ ಇದರಲ್ಲಿ ಕಡಿಮೆ ಮಾಡುವಂಥ ಸಾಧ್ಯತೆಗಳು ಇದೆ. ಸೊ ಹಾಗಾದರೆ E20 ಬಳಸಿದರೆ ಮೈಲೇಜ್ ಕಡಿಮೆಯಾಗುತ್ತದೆಯಾ ಅಂದ್ಬಿಟ್ಟು ಸುಮಾರು ಜನ ಕೇಳುವಂಥ ಒಂದು ಪ್ರಶ್ನೆ. ಎಥನಾಲ್ನಲ್ಲಿ ಪೆಟ್ರೋಲ್ಗಿಂತ ಕಡಿಮೆ ಶಕ್ತಿ ಇರುತ್ತೆ, ಆದ್ದರಿಂದ ಕೆಲವು ವಾಹನಗಳಲ್ಲಿ ಮೈಲೇಜ್ ಸ್ವಲ್ಪ ಕಡಿಮೆ ಆಗಬಹುದು. ಆದರೆ ಅದು ಎಲ್ಲ ವಾಹನಗಳಲ್ಲೂ ಒಂದೇ ರೀತಿ ಎಂದು ಹೇಳಲು ಸಾಧ್ಯ ಆಗೋದಿಲ್ಲ. ವಾಹನದ ಇಂಜಿನ್ ವಿನ್ಯಾಸ ಮತ್ತು ಕಂಪನಿಯ ಕ್ಯಾಲಿಬ್ರೇಷನ್ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಇದು ವೆಹಿಕಲ್ ಕಂಫರ್ಟಬಲ್ ಇದ್ದರೆ, E20ಗೆ ಕಂಫರ್ಟಬಲ್ ಆಗಿ ರೆಡಿ ಆಗಿತ್ತು ಅಂದರೆ ಅದರಲ್ಲಿ ಜಾಸ್ತಿ ಡಿಫ್ರೆನ್ಸ್ ಏನು ಕಾಣಿಸೋದಿಲ್ಲ, ರೈಟ್? ಸೊ ಇಂಜಿನ್ಗೆ ಇದರಿಂದ ಹಾನಿಯಾಗುತ್ತದೆಯಾ ಅಂದರೆ, ನಿಮ್ಮ ವಾಹನ E20ಗೆ ಕಂಫರ್ಟಬಲ್ ಆಗಿದ್ದರೆ ಸಾಮಾನ್ಯವಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದರೆ ಹಳೆಯ ಮಾದರಿ ಕೆಲವು ವಾಹನಗಳು E20 ಬೆಳಗಿಗೆ ವಿನ್ಯಾಸಗೊಳ್ಳದಿದ್ದರೆ, ಹಳೆ ಅಂದರೆ 2023ಗಿಂತ ಹಳೆಯ ವಾಹನಗಳು, ಅದರಲ್ಲಿ E20ಗೆ ಅಷ್ಟೊಂದು ಕಂಫರ್ಟಬಲ್ ವಾಹನಗಳು ಇಲ್ಲ. ಆಫ್ಟರ್ 2023 ಏನಿದೆ ಎಲ್ಲ ಒಂದು ಮ್ಯಾನುಫ್ಯಾಕ್ಚರ್ ಆಗಿದೆ ವೆಹಿಕಲ್ಗಳು, ಸೊ ಅಲ್ಲಿ ಅದಕ್ಕೆ E20 ಕಂಫರ್ಟಬಲ್ಲೇ ಇದೆ. ಮೋಸ್ಟ್ ಆಫ್ ದ ಎಲ್ಲ ಬ್ರ್ಯಾಂಡ್ಗಳು E20ಗೆ ಕಂಫರ್ಟಬಲ್ ಇದೆ. ಸೊ ಹಾಗಾಗಿ ಅಂಥ ಒಂದು ವೆಹಿಕಲ್ಗಳಲ್ಲಿ ಯಾವುದೇ ಸಮಸ್ಯೆ ಕಂಡು ಬರೋದಿಲ್ಲ, ರೈಟ್? ಸೊ ಮೇನ್ಲಿ ಇದರಲ್ಲಿ ಏನಂದರೆ ಇಂಧನ ಪೈಪು, ರಬ್ಬರ್ ಸೀಲು ಅಥವಾ ಫ್ಯೂಲ್ ಸಿಸ್ಟಮ್ ಭಾಗಗಳಿಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಡೈರೆಕ್ಟ್ ಇಂಜನ್ಗೆ ಹಿಟ್ ಆಗೋದಿಲ್ಲ. ಇಲ್ಲಿ ಏನಂತಂದರೆ ಇಂಧನ ಪೈಪ್, ರಬ್ಬರ್ ಏನಿರುತ್ತೆ ಅದಕ್ಕೆ, ಆಮೇಲೆ ಸೀಲು, ಆಮೇಲೆ ಫ್ಯೂಲ್ ಸಿಸ್ಟಮ್ ಅಂತ ಏನಿರುತ್ತೆ, ಫ್ಯೂಲ್ ಸಿಸ್ಟಮಲ್ಲಿ ಏನು ಫಿಲ್ಟರ್ ಆಗಿ ಹೋಗುತ್ತೆ ಪೆಟ್ರೋಲು, ಸೊ ಅಲ್ಲಿ ಸಮಸ್ಯೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಒಂದು ಸಪ್ಲೈ ಆಗದೇ ಇದ್ದಾಗ ಫ್ಯೂಲು, ನಿಮ್ಮ ಗಾಡಿ ಆನ್ ದ ವೇ ಬಂದಾಗುವಂಥ ಸಾಧ್ಯತೆಯೂ ಕೂರುತ್ತೆ. ಟಕ್ಕಂತ ಬಂದಾಗಿಬಿಡುತ್ತೆ ಆನ್ ದ ವೇ. ನೀವು ಫ್ಯೂಲು ಇರುತ್ತೆ, ಎಲ್ಲ ಇರುತ್ತೆ, ಗಾಡಿ ಓಕೆ ಕಂಡೀಷನ್, ಬಟ್ ಗಾಡಿ ಬಂದಾಗಿಬಿಡುತ್ತೆ ಬಿಕಾಸ್ ಆಫ್ ದ ಫ್ಯೂಲ್ ಫ್ಲೋಯಿಂಗ್ ಏನಿದೆ ಅದು ಕರೆಕ್ಟಾಗಿ ಹೋಗ್ತಾ ಇರೋದಿಲ್ಲ ಇಂಜನಿಗೆ. ಸೊ ಹಾಗಾದ ಕಾರಣದಿಂದ ಸಮ್ ಆಫ್ ಟೈಮ್ಸ್ ನಿಮ್ಮ ಜೊತೆ ಈ ಕಾರಣಂಥ ಒಂದು ಘಟನೆ ಆಗಿರುತ್ತೆ. ನಿಂತು ಹೋಗೋದು ಗಾಡಿ ಆನ್ ದ ವೇ ರನ್ನಿಂಗಲ್ಲೇ ಬ್ರೇಕ್ ಡೌನ್ ಆಗುತ್ತೆ.
ಸೊ ಇಂಥ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇದೆ ಹಳೆ ಗಾಡಿಗಳಿಗೆ, ರೈಟ್. ಸೊ ಯಾವುದು ಕಂಫರ್ಟಬಲ್ ಇರೋದಿಲ್ಲ ಅವಕ್ಕೆ, ರೈಟ್. ಆದ್ದರಿಂದ ನಿಮ್ಮ ವಾಹನ E20 ಕಂಫರ್ಟಬಲ್ ಆಗಿದೆಯಾ ಎಂದು ಫಸ್ಟು ತಿಳಿದುಕೊಳ್ಳುವುದು ಮುಖ್ಯ, ರೈಟ್. ಸೊ ಇವಾಗ ನೀವು ಕೇಳ್ಬೋದು, ಹಾಗಾದರೆ E20ಗೆ ಕಂಫರ್ಟಬಲ್ ನಮ್ಮ ವಾಹನ ಇದೆಯಾ ಅಂದ್ಬಿಟ್ಟು ಹೇಗೆ ಚೆಕ್ ಮಾಡೋದು? ಇದನ್ನ 4 ರೀತಿಯಲ್ಲಿ ನೀವು ಚೆಕ್ ಮಾಡ್ಬೋದು. ಮೊದಲನೇದು ಏನು ಅಂತಂದ್ರೆ ವಾಹನದ ಓನರ್ ಮ್ಯಾನ್ಯುವಲ್ ಅಂತ ಏನಿರುತ್ತೆ, ಮ್ಯಾನ್ಯುವಲ್ ಏನಂತ ಕೊಟ್ಟಿರ್ತಾರೆ ನಿಮಗೆ, ಅದರಲ್ಲೆಲ್ಲ ಫ್ರೀ ಸರ್ವಿಸಿಂಗು ಅದು ಇದು, ಅದ್ರ ಜೊತೆಗೇನೆ ಅದ್ರ ಫುಲ್ ಡೀಟೇಲ್ಸು ಕೊಟ್ಟಿರ್ತಾರೆ ವಾಹನದ್ದು, ಓನರ್ ಮ್ಯಾನ್ಯುವಲ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಬೋದು, ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ ಈ ವೆಹಿಕಲ್ಲು E20ಗೆ ಕಂಫರ್ಟಬಲ್ ಇದೆಯಾ ಇಲ್ಲ ಅಂದ್ಬಿಟ್ಟು. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಬೋದು. ಇನ್ನು ಎರಡನೇದು ಬಂದು ಕಂಪನಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ನಿಮ್ಮ ಗಾಡಿ ಚಾಸಿ ನಂಬರ್, ನಿಮ್ಮ ಗಾಡಿ ಮಾಡೆಲ್ ಹಾಕಿ ಚೆಕ್ ಮಾಡಿದ್ರೆ ಅಲ್ಲಿ ಇದಕ್ಕೆ E20 ಕಂಫರ್ಟಬಲ್ ಇದೆಯಾ ಇಲ್ಲ ಅಂದ್ಬಿಟ್ಟು ಸ್ಪೆಸಿಫಿಕೇಶನ್ ಡಿಸ್ಕ್ರಿಪ್ಷನ್ ಏನಿರುತ್ತೆ ಅದರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅದರಲ್ಲೂ ಗೊತ್ತಾಗುತ್ತೆ, ರೈಟ್. ಇನ್ನು ಮೂರನೇದು ಅಧಿಕೃತ ಸರ್ವಿಸ್ ಸೆಂಟರ್ ಮತ್ತು ಡೀಲರ್ಶಿಪ್ಗೆ ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ನೀವೆಲ್ಲಿ ಗಾಡಿ ತೊಗೊಂಡಿರ್ತಾರೆ ಅಲ್ಲಿ ಸರ್ವಿಸ್ ಸೆಂಟರ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರು ಸರ್ ಹೋಗುತ್ತೆ, ಇಲ್ಲ ಫೋನ್ ಮಾಡಿ ಕೇಳಿದ್ರು ಅವ್ರ ಮಾಡೆಲ್ ಹೇಳಿದ್ರೆ ಇಂಥ ಒಂದು ಗಾಡಿ ಮಾಡಲು ಯಾವ ವರ್ಷದಲ್ಲಿ ನಾವು ತೊಗೊಂಡಿರೋದು ಇದನ್ನು ಹೇಳಿದ್ರೆ ಅವ್ರು ಇದಕ್ಕೆ E20ಗೆ ಕಂಫರ್ಟಬಲ್ ಇದೆಯಾ ಇಲ್ಲ ಅಂದ್ಬಿಟ್ಟು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಇನ್ನು ನಾಲ್ಕನೇದು ಏನಂದರೆ ಫ್ಯೂಲ್ ಟ್ಯಾಂಕ್ ಚೆಕ್ ಮಾಡಿ. ಫ್ಯೂಲ್ ಟ್ಯಾಂಕ್ ಏನಿರುತ್ತೆ ಆ ಫ್ಯೂಲ್ ಟ್ಯಾಂಕ್ ಮೇಲೇ ಬರೆದಿರ್ತಾರೆ ಎಲ್ಲ ವೆಹಿಕಲ್ಗಳ ಮೇಲೂ ಇತ್ತೀಚೆಗೆ E20 ಅಂತ ಬರೆದೇ ಬಿಟ್ಟಿರ್ತಾರೆ. ಇವಾಗ ಸ್ಪೆಷಲಿ ಬೈಕಲ್ಲಿ ನೋಡಿದ್ರೆ ನೀವು E20 ಅಂತ ಕ್ಯಾಪ್ ಮೇಲೆ ಬರೆದಿರ್ತಾರೆ, ಇಲ್ಲ ಕಾರಲ್ಲಿ ನೋಡಿದ್ರೆ ಈ ಕಾರ್ ಓಪನ್ ಮಾಡಿದ್ರೆ ಅದರಲ್ಲಿ ಕ್ಯಾಪಲ್ಲಿ ಒಳಗಡೆ ಬರೆದಿರ್ತಾರೆ ನೋಡಿ E10%, E20% ಅಂತ ಬರೆದಿರ್ತಾರೆ. ಆದರೆ ದಟ್ ಮೀನ್ಸ್ ಏನು ಅಂತಂದರೆ ಈ ಒಂದು E20% ಬರೆದಿದ್ರೆ E20ಗೆ ಇದು ಕಂಫರ್ಟಬಲ್ ಆಗಿದೆ, ನೀವು ಹಾಕ್ಬೋದು, ಯಾವುದೇ ತೊಂದರೆ ಇಲ್ಲ. ಬಟ್ E10 ಮಾತ್ರ ಇತ್ತು ಅಂತಂದರೆ ಅಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಆ ವೆಹಿಕಲ್ ಏನಿದೆ ಕೇವಲ E10%ಗೆ ಅಂದರೆ 90% ಪೆಟ್ರೋಲು 10% ಎಥನಾಲ್ ಮಾತ್ರ ಕಂಫರ್ಟಬಲ್ ಆಗಿ ಡಿಸೈನ್ ಮಾಡಲಾಗಿರುತ್ತೆ ಆ ವೆಹಿಕಲ್ನ. ಸೊ ಅದೇ ಕಾರಣಕ್ಕಾಗಿ ಅಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ E20 ಇತ್ತು ಅಂದರೆ ಯಾವುದೇ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇಲ್ಲ ಗೈಸ್. ಓಕೆ, ಸೊ ರೈಟ್, E10 ಇದ್ದರೆ ನೀವು E20ನ ಅವಾಯ್ಡ್ ಮಾಡಿ ಹಾಕೋದು, ಇಲ್ಲ ಅಂತಂದರೆ ಗಾಡಿಗಳು ಹಾಳಾಗುವಂಥ ಸಾಧ್ಯತೆ ಇದೆ. ಸೊ ಈಗ E20 ಲಾಭಗಳೇನಂತಂದರೆ ಪೆಟ್ರೋಲ್ ಆಮದು ಮೇಲಿನ ಅವಲಂಬನೆ ಕಡಿಮೆ ಆಗುತ್ತದೆ. ನೇರವಾಗಿ ಅಂದರೆ ರೈತರಿಗೆ ಒಂದು ಲಾಭ ಆಗುವಂಥ ಚಾನ್ಸಸ್ ಕೂಡ ಇದರಲ್ಲಿ ಜಾಸ್ತಿ ಇದೆ. ಯಾಕಂದರೆ ಇದರಲ್ಲಿ ಕೃಷಿ ಬೆಳೆಗಳು ಎಥನಾಲ್ ಉತ್ಪನ್ನ ಮಾಡೋಕ್ಕೆ ಕೃಷಿ ಬೆಳೆಗಳು ಯೂಸ್ ಆಗುತ್ತೆ. ಸೊ ಹಾಗಾಗಿ ಕೃಷಿ ಬೆಳೆಗಳು ರೈತರನ್ನು ತಯಾರಿಸ್ತಾರೆ, ಹಾಗಾಗಿ ಅವ್ರಿಗೂ ಕೂಡ ಲಾಭ ಆಗುವಂಥ ಚಾನ್ಸಸ್ ಇದೆ. ಆಮೇಲೆ ಪರಿಸರ ಸ್ನೇಹಿ ಇಂಧನ ಎಥನಾಲು, ಕಾರ್ಬನ್ ಉತ್ಸರ್ಗ ಕಡಿಮೆ ಆಗಲು ಸಾಧ್ಯ ಇದೆ. ನಾನು ಹೇಳಿದ್ನಲ್ಲ, ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಕಡಿಮೆ ಆಗುತ್ತೆ. ದೇಶದ ಇಂಧನ ಭದ್ರತೆ ಬಲಪಡಿಸಲು ನೇರವಾಗಿ ಮುಂದಿನ ದಿನಗಳಲ್ಲಿ ಇವಾಗ ನೋಡಿದರೆ ಅಲ್ಲಿ ವಾರು ನಡೀತಾ ಇದೆ ದೇಶಗಳಲ್ಲಿ. ಇವಾಗ ರೀಸೆಂಟ್ಲಿ ಹಾರ್ಮೋಸ್ ಸ್ಟ್ರೇಟಲ್ಲಿ ಬ್ಲಾಕೇಡ್ ಹಾಕಿದ್ರು US ಮಾಡಿದ್ರೆ ನಮ್ಮ ಒಂದು ಭದ್ರತೆ ಏನಿದೆ ಬಲಪಡಿಸೋದು ಅದು ಮುಖ್ಯ ಆಗುತ್ತೆ, ರೈಟ್. ಸೊ ಇದರಲ್ಲಿ ಅನಾನುಕೂಲತೆಗಳು ಅಂದರೆ ಪ್ರಾಬ್ಲಮ್ ಏನಾಗ್ಬೋದು, ಇದರಿಂದ ಕೆಲವು ವಾಹನಗಳಿಗೆ ಮೈಲೇಜ್ ಸ್ವಲ್ಪ ಕಡಿಮೆ ಆಗ್ಬೋದು. ಅದೇ ನಾನು ಹೇಳಿದ್ನಲ್ಲ, ಮೈಲೇಜ್ಗಳು ಡ್ರಾಪ್ ಆಗುತ್ತೆ. ಯಾಕಂದರೆ ಇಷ್ಟು ಒಂದು ಪೆಟ್ರೋಲಲ್ಲಿ ಇರುವಂಥ ಒಂದು ತಾಕತ್ತೇನಿದೆ ಇದರಲ್ಲಿ ಎಥನಾಲ್ನಲ್ಲಿ ಇರೋದಿಲ್ಲ, ರೈಟ್. ಹಾಗಾಗಿ ಸ್ವಲ್ಪ ಒಂದು ಮಟ್ಟಿಗೆ ಮೈಲೇಜಲ್ಲಿ ನಿಮ್ಮ ವೆಹಿಕಲ್ಗಳಲ್ಲಿ ಇವನ್ E20 ಕಂಫರ್ಟಬಲ್ ಇದ್ರೂ ಕೂಡ ಅದರಲ್ಲಿ ಮೈಲೇಜ್ ಸ್ವಲ್ಪ ಮಟ್ಟಿಗೆ ಡ್ರಾಪನ್ನು ನೀವು ಕಂಡಿಲ್ಲ ಅಂದರೆ ನೀವು ಇನ್ನು ಮುಂದೆ ಕಾಣ್ತೀರಾ, ರೈಟ್. ಹಳೆ E20 ಕಂಫರ್ಟಬಲ್ ಅಲ್ಲದೆ ವಾಹನಗಳಲ್ಲಿ ಸಮಸ್ಯೆಗಳು ಆಬ್ವಿಯಸ್ಲಿ E20 ಕಂಫರ್ಟಬಲ್ ಇಲ್ಲ ಅಂತಂದರೆ ಖಾಲಿ E10ಗೆ ಇತ್ತು ಅಂದರೆ ಅದರಲ್ಲಿ ಕೂಡ ಇಂಥ ಒಂದು ಸಮಸ್ಯೆಗಳು ಕಾಣಿಸುವಂಥ ಚಾನ್ಸಸ್ ಇದೆ. ಯಾವ ವಾಹನಕ್ಕೆ ಯಾವ ಇಂಧನ ಸೂಕ್ತ ಎಂಬುದು ಮೊದಲು ಪರಿಶೀಲಿಸುವುದು ಒಳ್ಳೆಯದು, ರೈಟ್. ಸೊ ಅದನ್ನು ಪರಿಶೀಲನೆ ಮಾಡಿ ನೀವು ಹಾಕಿ, ರೈಟ್. ಒಟ್ಟಾರೆ ಹೇಳಬೇಕು ಅಂತಂದರೆ ಎಥನಾಲ್ ಏನಿದೆ E20 ನೀವು ಹಾಕ್ಬೋದು, ಬಟ್ ನಿಮ್ಮ ವೆಹಿಕಲ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ವೆಹಿಕಲ್ನಲ್ಲಿ ನಿಮ್ಮ ಒಂದು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ರೈಟ್. ಯಾಕಂದರೆ E20 ಎಲ್ಲ ಕಡೆಯೂ ಇದೆ, ನಾಟ್ ಓನ್ಲಿ ನಾರ್ತ್ ಇಂಡಿಯಾ. ನಾವು ಇವಾಗ ನಾರ್ತ್ ಇಂಡಿಯಾದಲ್ಲಿ ಸುಮಾರು ಈ ಇನ್ಸಿಡೆಂಟ್ಗಳನ್ನ ನೋಡಿದ್ದೀವಿ, ಬಟ್ ಇದು ಸೌತ್ ಇಂಡಿಯಾದಲ್ಲೂ ಕೂಡ E20ನೇ ಸಿಗೋದು ಇವಾಗ. ದಟ್ ಈಸ್ ಅ ಸ್ಟ್ಯಾಂಡರ್ಡ್, ಎಲ್ಲ ಕಡೆಯೂ ಅದೇ ಸಿಗುತ್ತೆ, ರೈಟ್. ಸೊ ಹಾಗಾಗಿ ನೀವು ಹಾಕ್ಸೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಒಂದು ಆ ಗಾಡಿ ಕಂಫರ್ಟಬಲ್ ಇದೆಯಾ E20ಗೆ ಅಂದ್ಬಿಟ್ಟು. ಕ್ಯಾಪ್ ಮೇಲೆ ಬರೆದಿರ್ತಾರೆ ನೋಡಿ, ಕ್ಯಾಪ್ ನಿಮ್ಮೇನು ಕಾರ್ ಇರುತ್ತೆ, ಕಾರಲ್ಲಿ ಓಪನ್ ಮಾಡಿದ್ರೆ ಕ್ಯಾಪು ಒಳಗಡೆ ಇರುತ್ತೆ ಸ್ಟಿಕ್ಕರಲ್ಲಿ, ಕಂಫರ್ಟಬಲ್ ಇದು E10 ಅಂತ ಬರೆದಿರ್ತಾರೆ ಅಥವಾ E20 ಅಂತ ಬರೆದಿರ್ತಾರೆ. ಬೈಕ್ ಆದರೆ ಬೈಕ್ ಕ್ಯಾಪ್ ಮೇಲೆ, ಇಲ್ಲ ಬೈಕ್ ಓಪನ್ ಮಾಡಾದ್ಮೇಲೆ ಕ್ಯಾಪ್ ಮೇಲೆ ಇರುತ್ತೆ. ಇಲ್ಲ ಕ್ಯಾಪ್ ಮೇಲೆ ಇಲ್ಲ ಅಂತಂದರೆ ನೀವು ಓನರ್ಸ್ ಮ್ಯಾನ್ಯುವಲ್ ಏನಿರುತ್ತೆ ಅದರಲ್ಲಿ ಕೂಡ ಚೆಕ್ ಮಾಡ್ಬೋದು. ಸೊ ಚೆಕ್ ಮಾಡಿಬಿಟ್ಟು ಹಾಕೊಳ್ಳಿ, ಯಾವುದೇ ತೊಂದರೆ ಇಲ್ಲ.
ಸೊ ಮುಂದಿನ ದಿನಗಳಲ್ಲಿ ನೋಡೋಣ. ಈ ಸದ್ಯಕ್ಕೆ ಮಾತ್ರ ಈ 20% ಮಾತ್ರ ಬಳಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಾಡಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದೆ ಗೌರ್ಮೆಂಟು. ಬಟ್ ಎನಿವೆ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನು ಇದ್ರ ಬಗ್ಗೆ? E20 ಕಂಟಿನ್ಯೂ ಮಾಡಬೇಕಾ, ಇದನ್ನು ಇಲ್ಲ ಇದನ್ನು ಡೌನ್ ಮಾಡಬೇಕು, E10ಗೆ ತರಬೇಕಾ, ಮೊದಲು ಹೇಗಿತ್ತು ಹಾಗೆ, ಅಥವಾ ಇನ್ನು ಜಾಸ್ತಿ ಇನ್ಕ್ರೀಸ್ ಮಾಡಬೇಕಾ? ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು ಈ ಟಾಪಿಕ್ ಬಗ್ಗೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಆ್ಯಂಡ್ ಇನ್ನೇನಾದರೂ ಕ್ವಶನ್ಸ್ಗಳಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ನೀವು ಕೇಳ್ಬೋದು ಗೈಸ್. ಓಕೆ, ನಾನು ನಿಮಗೆ ಡೆಫಿನೆಟ್ಲಿ ಆನ್ಸರ್ನ ಮಾಡ್ತೀನಿ. ಐ ಹೋಪ್ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತೆ ಸಿಗೋ ಒಂದು ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.